ಎಲ್ಲರಿಗೂ ನಮಸ್ಕಾರ. ನಾಳೆ ವಿಶೇಷವಾದ ಸೋಮವಾರ. ಈ ರಾಶಿಯವರಿಗೆ ಶುಕ್ರ ದೆಸೆ ಗುರುಬಲ. ಮಂಜುನಾಥ ಸ್ವಾಮಿಯ ಅನುಗ್ರಹದಿಂದ 6 ರಾಶಿಯವರಿಗೆ ಅದೃಷ್ಟದ ಬಾಗಿಲು ತೆರೆಯಲಿದೆ. ಹಾಗಾದರೆ ಅಂತಹ ಅದೃಷ್ಟವಂತ ರಾಶಿಗಳು ಯಾವ್ಯಾವು ಅಂತ ನೋಡೋಣ ಬನ್ನಿ. ಅದಕ್ಕೂ ಮುನ್ನ ನೀವು ಮಂಜುನಾಥ ಸ್ವಾಮಿಯ ಭಕ್ತರಾಗಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ. ಸ್ನೇಹಿತರೆ, ಪ್ರತಿದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಫಾಸ್ಟ್ ನೋಟಿಫಿಕೇಶನ್ಗೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ, ಆಲ್ ಅಂತ ಸೆಲೆಕ್ಟ್ ಮಾಡಿ. ಈ ರಾಶಿಯವರ ವಿರೋಧಿಗಳು ಇಂದು ನಿಮ್ಮ ಮುಂದೆ ನಿಲ್ಲಲು ಧೈರ್ಯ ಮಾಡುವುದಿಲ್ಲ. ನಿಮ್ಮ ಕ್ಷೇತ್ರದಲ್ಲಿ ನಿಮ್ಮ ಕಾರ್ಯಕ್ಷಮತೆ ಪ್ರಶಂಸನೀಯವಾಗಿರುತ್ತೆ. ಇದು ನಿಮ್ಮ ಸ್ಥಾನ ಮತ್ತು ಪ್ರಭಾವವನ್ನು ಹೆಚ್ಚಿಸುತ್ತೆ. ನಿಮ್ಮ ಖರ್ಚುಗಳು ಹೆಚ್ಚಾಗುತ್ತೆ, ಆದರೆ ಉತ್ತಮವಾದ ಆರ್ಥಿಕ ಪರಿಸ್ಥಿತಿಯಿಂದಾಗಿ ಯಾವುದೇ ದೊಡ್ಡ ಸಮಸ್ಯೆಗಳು ಇರೋದಿಲ್ಲ. ಗಂಡನ ಮನೆಯವರಿಂದ ಬೆಂಬಲ ಇರೋದು ಮತ್ತು ಅವರ ಸಹಾಯದಿಂದ ಆರ್ಥಿಕ ಲಾಭದ ಸಾಧ್ಯತೆಗಳಿವೆ. ಕುಟುಂಬ ಜೀವನವು ಉತ್ತಮವಾಗಿರುತ್ತೆ ಮತ್ತು ನೀವು ಧಾರ್ಮಿಕ ಚಟುವಟಿಕೆಗಳಲ್ಲಿ ಆಸಕ್ತಿ ಹೊಂದುತ್ತೀರಾ. ಈ ರಾಶಿಯವರು ದೊಡ್ಡ ಮತ್ತು ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ನಾಳೆ ಸಾಧ್ಯವಾಗುತ್ತೆ ಮತ್ತು ಆರೋಗ್ಯವು ಉತ್ತಮವಾಗಿರುತ್ತೆ. ಸ್ನೇಹಿತರೊಂದಿಗಿನ ಸಂಭಾಷಣೆಯಲ್ಲಿ ಹೊಸ ಮಾಹಿತಿ ಹೊರಹೊಮ್ಮುತ್ತೆ. ಇದು ಭವಿಷ್ಯದಲ್ಲಿ ನಿಮಗೆ ಪ್ರಯೋಜನಕಾರಿಯಾಗುತ್ತೆ. ಈ ರಾಶಿಯವರು ಇಂದು ಶಕ್ತಿಯುತವಾಗಿರ್ತಾರೆ ಮತ್ತು ಹಣದ ಲಾಭವನ್ನು ಗಳಿಸುವ ಸ್ಥಾನದಲ್ಲಿರ್ತಾರೆ. ಆರ್ಥಿಕ ಪರಿಸ್ಥಿತಿ ಉತ್ತಮವಾಗಿರುತ್ತೆ ಮತ್ತು ಸಾಲಗಳಿಂದ ಪರಿಹಾರವೂ ಇರುತ್ತೆ. ಉದ್ಯೋಗವನ್ನು ಹುಡುಕ್ತಾ ಇರುವ ಯುವಕರಿಗೆ ಒಳ್ಳೆ ಸುದ್ದಿ ಸಿಗುತ್ತೆ ಮತ್ತು ಸ್ನೇಹಿತರ ಬೆಂಬಲವನ್ನು ಸಹ ಪಡಿತಾರೆ. ವ್ಯವಹಾರದಲ್ಲಿ ಪ್ರಗತಿಗೆ ಉತ್ತಮ ಅವಕಾಶಗಳಿವೆ ಮತ್ತು ಮನಸ್ಸು ಸಹ ಭಾರಿ ಲಾಭದಿಂದ ಸಂತೋಷವಾಗಿರುತ್ತೆ. ವೈವಾಹಿಕ ಜೀವನದಲ್ಲಿ ಸಂಗಾತಿಯೊಂದಿಗೆ ನಡೀತಾ ಇರುವ ವಿವಾದವು ಇಂದು ಬಗೆಹರಿಯುತ್ತೆ ಮತ್ತು ನೀವು ಒಟ್ಟಿಗೆ ಹೊಸ ವ್ಯವಹಾರವನ್ನು ಪ್ರಾರಂಭಿಸಲು ಯೋಜಿಸ್ತೀರಾ. ಸಹೋದರರ ಸಲಹೆಯೊಂದಿಗೆ ನಿಮ್ಮ ಅಪೂರ್ಣ ಕಾರ್ಯಗಳು ಪೂರ್ಣಗೊಳ್ಳುತ್ತೆ ಮತ್ತು ಸಮಾರಂಭಕ್ಕೆ ಹೋಗೋದು ಗೌರವವನ್ನು ಹೆಚ್ಚಿಸುತ್ತೆ. ಮಕ್ಕಳ ಕಡೆಯಿಂದ ಒಳ್ಳೆ ಸುದ್ದಿಯನ್ನು ಪಡಿತೀರಾ. ಇದು ನಿಮ್ಮ ಮನಸ್ಸಿನ ಹೊರೆಯನ್ನು ಕಡಿಮೆ ಮಾಡುತ್ತೆ. ಕೆಲಸದ ಸ್ಥಳದಲ್ಲಿ ಉತ್ತಮ ಫಲಿತಾಂಶಗಳಿಗೆ ನಿಮ್ಮ ಸಂತೋಷ ಹೆಚ್ಚಾಗುತ್ತೆ. ನಿಮ್ಮ ಸಂಗಾತಿಯ ಬೆಂಬಲವನ್ನು ನೀವು ಪಡಿತೀರಾ ಮತ್ತು ಅವರ ಸಲಹೆಯೊಂದಿಗೆ ಮಾಡಿದ ಕೆಲಸವು ಶುಭ ಫಲಿತಾಂಶವನ್ನು ನೀಡಲಿದೆ. ತಂದೆ ಸಹಾಯದಿಂದ ಅನೇಕ ಅಪೂರ್ಣ ಕಾರ್ಯಗಳು ಪೂರ್ಣಗೊಳ್ಳುತ್ತೆ ಮತ್ತು ನೀವು ಹೊಸ ಆಸ್ತಿಯನ್ನು ಸಹ ಖರೀದಿಸಬಹುದು. ಉದ್ಯೋಗಿಗಳು ಇಂದು ಎಲ್ಲಿಯಾದರೂ ಸಂದರ್ಶನಕ್ಕೆ ಹೋಗಬಹುದು. ಕುಟುಂಬ ಜೀವನವು ಉತ್ತಮವಾಗಿರುತ್ತೆ ಮತ್ತು ಇಂದು ಹೊಸದಾಗಿ ಮದುವೆ ಆದವರ ಮನೆಗೆ ವಿಶೇಷ ಅತಿಥಿ ಆಗಮಿಸಲಿದ್ದಾರೆ. ಈ ದಿನ ಲಾಭದ ಅನುಪಸ್ಥಿತಿಯಿಂದಾಗಿ ನೀವು ನಿರಾಶೆಯಿಂದ ತುಂಬಿರ್ತೀರಾ. ವ್ಯರ್ಥ ಓಡಾಟದಲ್ಲಿ ಸಮಯ ಕಳೀತೀರಾ. ಇದರಿಂದಾಗಿ ನೀವು ಅಸಮಾಧಾನವನ್ನು ಕೂಡ ಪಡ್ಕೊಳ್ತೀರಾ. ಆದರೆ ಸಮಯಕ್ಕೆ ತಕ್ಕ ಹಾಗೆ ಎಲ್ಲ ಕಷ್ಟಗಳು ತೀರಿ ಹೋಗಿ ಅವಕಾಶಗಳಿಂದ ನೀವು ಮತ್ತೆ ಮೇಲೆ ಬರ್ತೀರಾ. ಹಾಗಾದರೆ ಇಷ್ಟೆಲ್ಲ ಅದೃಷ್ಟ ಫಲಗಳನ್ನು ಪಡಿತಾ ಇರುವಂತಹ ರಾಶಿಗಳು ಯಾವುದು ಅಂದರೆ ಮಿಥುನ ರಾಶಿ, ಕನ್ಯಾ ರಾಶಿ, ವೃಶ್ಚಿಕ ರಾಶಿ, ಧನಸ್ಸು ರಾಶಿ, ಮೀನರಾಶಿ ಮತ್ತು ಸಿಂಹ ರಾಶಿ. ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಓಂ ಮಂಜುನಾಥಾಯ ನಮಃ ಅಂತ ಕಾಮೆಂಟ್ ಮಾಡಿ.